ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಆರ್ಕದಂ. ಮೊದಲಿಗೆ ಹೆಡ್ಲೈನ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 119ನೇ ಜನ್ಮದಿನಾಚರಣೆ. ಕಲಬುರಗಿಯ ಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಅದ್ಧೂರಿ ಆಚರಣೆ. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲೂ ನೇತಾಜಿಯವರ ಜನ್ಮದಿನಾಚರಣೆಯ ಆಚರಣೆ. ನೂಲಿನ ಮಾಲೆ ಹಾಕುವ ಮೂಲಕ ನೇತಾಜಿಯವರ ಸ್ಮರಣೆ. ಅಬಕಾರಿ ರಕ್ಷಕ ಪ್ರಶಿಕ್ಷಣಾರ್ಥಿಗಳ ತರಬೇತಿಯ ಮುಕ್ತಾಯ ಸಮಾರಂಭ. ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಡೆದ ಅದ್ಧೂರಿ ಸಮಾರಂಭ. ಅಕ್ರಮ ಮರಳುಗಾರಿಕೆಯ ಆರೋಪವನ್ನು ತಳ್ಳಿಹಾಕಿದ ನಿತಿನ್ ವಿ ಗುತ್ತೇದಾರ್. ಮಾಲಿಕಯ್ಯ ಗುತ್ತೇದಾರ್ ಅವರಿಂದ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಬಿಪಿ ಮಂಜೇಗೌಡ. 7ನೇ ವೇತನ ಆಯೋಗ ಆದಷ್ಟು ಬೇಗ ರಚಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ. ಜನವರಿ 24ರಿಂದ 26ರವರೆಗೆ ಶಾಕಾಂಬರಿ ಹಾಗೂ ವಜ್ರೇಶ್ವರಿ ಶಕ್ತಿ ಸಾಧನಾ ಶಿಬಿರ. ಕಲಬುರಗಿಯ ರಿಂಗ್ ರಸ್ತೆಯಲ್ಲಿರುವ ಮಿನಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ಫೆಬ್ರವರಿ 17ರಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಸಮಾರಂಭ. ಐವನ್ ಶಾಹಿ ಬಂಜಾರ ವಿದ್ಯಾವರ್ಧಕ ಸಂಘದ ವಸತಿ ಗೃಹದ ಆವರಣದಲ್ಲಿ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. ಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಕಲಬುರಗಿ ಜಿಲ್ಲಾ ಪಂಚಾಯತ್ ಅನುದಾನಿತ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಲಬುರಗಿ ನಗರದ ಮಹಾತ್ಮ ಗಾಂಧಿ ರಸ್ತೆಯ ಜಿಡಿಎ ಲೇಔಟ್ನ ಮನಸಪ್ತಾರ್ನಲ್ಲಿರುವ ಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಸಭೆಯನ್ನು ನಡೆಸಲಾಯಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ವಿದ್ಯಾಧರ ಗುರುಜಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾರ್ಥನಾ ಗೀತೆಯನ್ನ ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸಿದರು.
ನಂತರ ಕಲಬುರಗಿ ಜಿಲ್ಲಾ ಶಾಮಿಯಾನ ಅಸೋಸಿಯೇಷನ್ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಾಯುಸೇನೆಯ ನಿವೃತ್ತ ಅಧಿಕಾರಿ ಕಾಶಿನಾಥ್ ಅಣದೂರೆ, ಶಾಮಿಯಾನ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಗುರುರಾಜ್ ಚಾವ್ಗಿ, ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದಾರ್, ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್, ಲಕ್ಷ್ಮೀಕಾಂತ್ ನೂಲಾ, ಎಸ್ವಿ ಮಠಪತಿ, ಸೂರ್ಯಕಾಂತ್ ಚಿಬ್ರೊಟ್ಟಿ ಹಾಗೂ ವಿರಾಜ್ ಸೇರಿದಂತೆ ನೂರಾರು ಜನ ವಿದ್ಯಾರ್ಥಿನಿಯರು ಮತ್ತು ಶಾಲಾ ಸಿಬ್ಬಂದಿಯವರು ಭಾಗವಹಿಸಿದ್ದರು. 119ನೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ನಮ್ಮ ಶಾಲೆ ಅಂದರೆ ಬಸವೇಶ್ವರ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶತಾಯುಷಿಗಳಾದ ಶ್ರೀ ವಿದ್ಯಾಧರ್ ಗುರುಜಿಯವರು ಆಗಮಿಸಿ ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಮಿಯಾನ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ರಾಜ್ಕುಮಾರ್ ಬಿರಾದರ್ ಅವರು ಸಹ ಅವರ ಒಂದು ಅಸೋಸಿಯೇಷನ್ ಕಡೆಯಿಂದ ನಮ್ಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕನ್ನು ಹಂಚಿದ್ದಾರೆ. ಶಾಲೆ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿಯವರ ಪರವಾಗಿ, ಆಡಳಿತ ಮಂಡಳಿಯವರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಶತಾಯುಷಿ ಗಂಗಾಧರ ಗುರೂಜಿಯವರು ಆಗಮಿಸಿದರು ಹಾಗೂ ವಾಯುಸೇನಾ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಕಾಶಿನಾಥ್ ಅಣದೂರಿಯವರು ಆಗಮಿಸಿ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಮಿಯಾನ ಅಸೋಸಿಯೇಷನ್ ವತಿಯಿಂದ ನಮ್ಮ ಮಕ್ಕಳಿಗೆ ಉಚಿತವಾದ ನೋಟ್ ಪುಸ್ತಕವನ್ನು ವಿತರಣೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದಿಂದ ಸಂಸ್ಥೆ ವತಿಯಿಂದ ಹಾಗೂ ಶಾಲೆಯ ಮಕ್ಕಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲೂ ಸಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಮುಖ್ಯ ರಸ್ತೆಯ ಕೆಬಿಎನ್ ಆಸ್ಪತ್ರೆಯ ಎದುರುಗಡೆ ಇರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 119ನೆಯ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು. ಈ ವೇಳೆ ನೇತಾಜಿಯವರ ಭಾವಚಿತ್ರಕ್ಕೆ ನೂಲಿನ ಮಾಲೆಯನ್ನ ಹಾಕಿ ಪೂಜೆ ಸಲ್ಲಿಸಲಾಯಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಹುಟ್ಟಿದ್ದು 23/1/1987ರಲ್ಲಿ ಮತ್ತು ನಿಧನರಾಗಿದ್ದು 18/8/1940ರಲ್ಲಿ. ತಮ್ಮ 48ನೆಯ ವಯಸ್ಸಿನಲ್ಲಿ ನೇತಾಜಿ ಇಹಲೋಕ ತ್ಯಜಿಸಿದರು. ಇಂದು ಅವರ 119ನೆಯ ಜನ್ಮದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಾಗಣಗೌಡ ಸಂಕನೂರ್, ಬಾಬುರಾವ್ ಜಹಾಗೀರ್ದಾರ್, ತಿಪ್ಪಣಪ್ಪ ಕಮಕ್ನೂರ್ ಹಾಗೂ ಅರುಣಕುಮಾರ್ ಪಾಟೀಲ್ ಸೇರಿದಂತೆ ಇತರೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಕೂಡ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ನೇತಾಜಿ ಶ್ರೀಮಾನ್ ಸುಭಾಷ್ ಚಂದ್ರ ಬೋಸ್ ಅವರ 119ನೇ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗಿ ಕೂಡ ನಮ್ಮ ಹಿರಿಯ ನಾಯಕರು 23/1/1987ರಲ್ಲಿ ಜನಿಸಿದರು. 18/8/1940ರಲ್ಲಿ ನಿಧನರಾದರು. ಇವರು 48ನೇ ವಯಸ್ಸಿನಲ್ಲಿ ನಿಧನರಾದರು. ಇಂದು ಅವರು 119 ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ನಾಗನಹಳ್ಳಿಯಲ್ಲಿ ಅಬಕಾರಿ ರಕ್ಷಕ ಪ್ರಶಿಕ್ಷಣಾರ್ಥಿಗಳ ತರಬೇತಿಯ ಮುಕ್ತಾಯ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಹೊರವಲಯದಲ್ಲಿರುವ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ಅಬಕಾರಿ ರಕ್ಷಕ ಪ್ರಶಿಕ್ಷಣಾರ್ಥಿಗಳ ತರಬೇತಿಯ ಮುಕ್ತಾಯ ಸಮಾರಂಭ ಜರುಗಿತು. ಬೆಂಗಳೂರಿನ ಅಬಕಾರಿ ಆಯುಕ್ತ ಉಮಾಶಂಕರ್ ಎಸ್ಆರ್ ರವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಬೆಂಗಳೂರಿನ ಪೊಲೀಸ್ ತರಬೇತಿ ಮಹಾನಿರೀಕ್ಷಕ ಅಲೋಕ್ ಕುಮಾರ್ ರವರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಅದೇ ರೀತಿ ಅಬಕಾರಿ ಇಲಾಖೆಯ ಉಪ ಆಯುಕ್ತರಾದ ಶ್ರೀನಿವಾಸ್ ಮೂರ್ತಿಯವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನಮ್ಮ ಪ್ರಕಾರ ಇವತ್ತು ನಾನು ನೋಡಿದರೆ 4 ತಿಂಗಳ ಒಂದು ಅಲ್ಪಾವಧಿಯಲ್ಲಿ ಇಷ್ಟು ಚೆನ್ನಾಗೇ ನಮ್ಗೆ ಅವರೆಲ್ಲ ವಿದ್ಯಾವಂತರು ಇದ್ರಿ, ಬುದ್ಧಿವಂತರು ಇದ್ರಿ. ನಾನು 5-6 ಜನ ನಾನು ನೋಡಿದ್ದೇನೆ. ಅವರು ಯಾರಿಗೆ ಇಂಡೋರ್ ಸಿಕ್ಕಿಲ್ಲ ಅವ್ರಿಗೂ ಅಷ್ಟು ಅವರು ಬುದ್ಧಿವಂತಿದ್ದಾರೆ. ಸೊ ಇಂಡೋರಲ್ಲಿ ಯಾರಿಗೆ ಪ್ರೈಸ್ ಸಿಕ್ಕಿದೆ ಅವರು ಇನ್ನೂ ಎಷ್ಟು ಬುದ್ಧಿವಂತಿರಬೇಕು ನಾನು ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅನಿರುದ್ಧ ಆಗಲಿ, ದರ್ಶನ ಆಗಲಿ, ಸಂತ ಆಗಲಿ, ಆನಂತರ ಈ ಕಡೆ ಮಲ್ಲಿಕಾರ್ಜುನ್ ಇದ್ರು, ಆನಂತರ ಶಾಂತ್ ಕುಮಾರ್ ಇದ್ರು, ಎಲ್ಲ ಇದೆ ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ನಂತರ ಅಬಕಾರಿ ರಕ್ಷಕ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಟ್ರೋಫಿಗಳನ್ನು ವಿತರಿಸಲಾಯಿತು.
ಈ ಸಂದರ್ಭದಲ್ಲಿ ಎಎಸ್ ಈಶ್ವರಪ್ಪ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಯವರು ಹಾಗೂ ನೂರಾರು ಜನ ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದರಿಂದ ಎಲ್ಲಿ ನೋಡಿದರಲ್ಲಿ ಕೇವಲ ಖಾಕಿಮಯ ವಾತಾವರಣವೇ ಗೋಚರವಾಗುತ್ತಿತ್ತು. ಬರೀ ನಾವಿಲ್ಲಿ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥವ್ರು, ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಮಾತ್ರ ತರಬೇತಿಗೆ ಬಂದಿದ್ವಿ ಅಂತಂದ್ರೆ ನಾವು ಏನು ಮಾಡ್ತಾ ಇದ್ವಿ, ನಮಗೆ ಔಟ್ಡೋರಲ್ಲಿ ಏನು ಕಳಿಸ್ತಾರೆ, ಇಂಡೋರಲ್ಲಿ ಏನು ಕಳಿಸ್ತಾರೆ ಅದು ಮಾತ್ರ ಕಲ್ತ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಆ ಒಂದು ಹಿರಿಯರು, ಬಹಳಷ್ಟು ಅನುಭವ ಇರ್ತಕ್ಕಂಥವ್ರು, 10, 12 ವರ್ಷ 14 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥವ್ರು ಸಮಯ ಸಿಕ್ಕಾಗಲಿಲ್ಲ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನಮಗೆ ವಿವರಿಸಿ ಹೇಳಿದ್ದಾರೆ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದಾಗ ಆ ಸಮಸ್ಯೆಯನ್ನು ನಾವು ಹೊರಬರಲಿಕ್ಕೆ ಸಾಧ್ಯ, ನಮ್ಮ ಕರ್ತವ್ಯವನ್ನು ನಾವು ಸುಲಭವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ತಮ್ಮ ಮೇಲೆ ಹೋಲಿಸಿರುವ ಅಕ್ರಮ ಮರಳುಗಾರಿಕೆಯ ಆರೋಪವನ್ನು ಸುಳ್ಳು ಎಂದು ನಿತಿನ್ ವಿ ಗುತ್ತೇದಾರ್ ಹೇಳಿದ್ದಾರೆ. ಇತ್ತೀಚೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಮಾಜಿ ಶಾಸಕ ಎಂವೈ ಪಾಟೀಲ್ ರವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ರವರು ತಮ್ಮ ಮೇಲೆ ಹೊರಿಸಿರುವಂತಹ ಅಕ್ರಮ ಮರಳುಗಾರಿಕೆ ಹಾಗೂ ಅಫಜಲ್ಪುರ ತಾಲೂಕಿನ ಅಭಿವೃದ್ಧಿಯ ಕುರಿತು ಹೊರಿಸಿರುವ ಆರೋಪ ಸುಳ್ಳು ಎಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ರವರು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಕಳೆದ 20 ತಿಂಗಳುಗಳ ಹಿಂದೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದಾಗ ಸುಮ್ಮನಿದ್ದ ಅರುಣ್ ಕುಮಾರ್ ಪಾಟೀಲ್ ರವರು ಈಗ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಅದರ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಚರ್ಚಿಸುತ್ತಿರುವುದು ರಾಜಕೀಯ ಪ್ರೇರಿತವಾಗಿದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ನಿತಿನ್ ಗುತ್ತೇದಾರ್ ಹೇಳಿದ್ದಾರೆ. ಈ ಮರಳು ಟೆಂಡರ್ ಅನ್ನು ಡಿಸಿ ಅವರ ಮುಖಾಂತರ ಮರಳು ಟೆಂಡರ್ ಆಗಿದೆ, 20 ತಿಂಗಳಿಂದ ನಡೀತಾ ಇದೆ. ಅದಕ್ಕಾಗಿ ಈ ಮರಳು ಸಾಗಾಣಿಕೆ ಬಗ್ಗೆ ಕಾಳಜಿ ವಹಿಸಿದವರು ಸತತ 20 ತಿಂಗಳ ಹಿಂದೆ ಏನಾಗಿತ್ತು ಅವಾಗೇ ಅದನ್ನು ಬ್ಲಾಕ್ ಮಾಡಬೇಕಾಗಿತ್ತು ಅರುಣ್ ಪಾಟೀಲ್ ಅವರು. ಹೀಗೆ ಅದ್ರ ಬಗ್ಗೆ ಯಾಕೆ ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಅದರ ಬಗ್ಗೆ ಚರ್ಚೆ ಮತ್ತು ಪತ್ರಿಕಾಗೋಷ್ಠಿ ಮಾಡೋದ್ರನಾಗ ನನಗೇನು ಇದು ಒಂದ್ಸಲ ಯಾಕಪ್ಪ ಅಂದ್ರೆ ಇದರ ವಿಚಾರ ಮುಂದಿಡ್ಕೊಂಡು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದು ಅದು ತಪ್ಪಂತ ನಾನು ಹೇಳಕ್ ಬಯಸ್ತೀನಿ. ಈ ಹಿಂದೆ ಜಿಲ್ಲಾಧಿಕಾರಿಗಳ ವತಿಯಿಂದ ರೇಡ್ ಮಾಡಿದ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪಾಟೀಲ್ ರವರ ಹೊಲದಲ್ಲೇ 225 ಟ್ರಿಪ್ ಮರಳು ಸಿಕ್ಕಿರುವುದರಿಂದ ಈ ರೀತಿಯ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಮಾಲಿಕೆಯ ಗುತ್ತೇದಾರ್ ಅವರು ಹಲವಾರು ಅಭಿವೃದ್ಧಿಪರ ಕಾರ್ಯಗಳನ್ನು ಅಫಜಲ್ಪುರ ತಾಲೂಕಿನಲ್ಲಿ ಕೈಗೊಂಡಿರುವುದಾಗಿ ನಿತಿನ್ ಗುತ್ತೇದಾರ್ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಅಧ್ಯಕ್ಷ ಬಿವೈ ಪಾಟೀಲ್ ಅಂಕಲ್ಗಿ, ಎಪಿಎಂಸಿ ಸದಸ್ಯ ಕಲ್ಯಾಣಿ ಬಿರಾದಾರ್ ಹಾಗೂ ಬಸವರಾಜ್ ಮಂಗಲ್ಗಿ ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर,
कलबुर्गी। फोन नंबर 08472291301 और 291302। सर्विस के लिए कांटेक्ट करें 9108049244। शाह हुंडई। ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. 7ನೇ ವೇತನ ಆಯೋಗವನ್ನು ಆದಷ್ಟು ಬೇಗ ರಚಿಸುವಂತೆ ಬಿಪಿ ಮಂಜೇಗೌಡ ಮನವಿ ಮಾಡಿದ್ದಾರೆ. ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಬಿಪಿ ಮಂಜೇಗೌಡರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಮುಖ ಬೇಡಿಕೆಯಾದ 7ನೇ ವೇತನ ಆಯೋಗ ಆದಷ್ಟು ಬೇಗ ರಚಿಸಿ ಕೇಂದ್ರ ಸರ್ಕಾರಿ ನೌಕರರ ಸರಿಸಮಾನ ವೇತನ ರಾಜ್ಯ ಸರ್ಕಾರಿ ನೌಕರರಿಗೂ ಈ ವರ್ಷದಿಂದಲೇ ಸಿಗುವಂತಾಗಬೇಕು ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಇರ್ತಕ್ಕಂಥ ವೇತನ ಹಾಗೂ ಭತ್ಯೆಗಳನ್ನು ಸರಿಸಮಾನವಾಗಿ ರಾಜ್ಯ ಸರ್ಕಾರಿ ನೌಕರರು ನೀಡಬೇಕು ಎಂಬ ಒಂದು ಮಹತ್ವದ ಬೇಡಿಕೆಯನ್ನು ಸಲ್ಲಿಸಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೂರ್ವಭಾವಿ ಬಜೆಟ್ಟಿನ ಸಭೆಯಲ್ಲಿ ಮಾತನಾಡ್ತಾ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಕರೆಸಿ ಚರ್ಚೆಯನ್ನು ಮಾಡಿ ನೀವು ಏಕಾಏಕಿ ಬೇಡಿಕೆಯನ್ನು ಇಟ್ಟರೆ ಇದನ್ನು ಬಗೆಹರಿಸಲಿಕ್ಕೆ ಸುಮಾರು 7,500 ಕೋಟಿಗಳ ಆರ್ಥಿಕ ಹೊರೆ ರಾಜ್ಯದ ಬೊಕ್ಕಸದ ಮೇಲೆ ಬೀಳುತ್ತೆ. ಅದನ್ನು ಆರ್ಥಿಕ ಹೊರೆಯನ್ನು ತುಂಬುವಂಥ ಸಂಪನ್ಮೂಲವನ್ನು ಯಾವ ರೀತಿ ಕೂಡಿಸಬೇಕು ಅನ್ನೋದು ಸಮಸ್ಯೆ ಆಗುತ್ತೆ. ಒಂದು ವರ್ಷ ಕಾಲಾವಕಾಶವನ್ನು ಕೊಡಿ. ಮುಂದಿನ ಬಜೆಟ್ನಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಸಂಪನ್ಮೂಲವನ್ನು ಕೂಡಿಕೊಳಿಸುವ ರೀತಿಯನ್ನು ಅಳವಡಿಸಿಕೊಂಡು ಈ ಬೇಡಿಕೆಯನ್ನು ಈಡೇರಿಸ್ತೀವಿ ಎಂಬ ಒಂದು ಮಾತನ್ನು ನೀಡಿದರು. ಈ 6,40,000 ಏನು ನಮ್ಮ ರಾಜ್ಯ ಸರ್ಕಾರಿ ನೌಕರಿದ್ದೀವಿ ಅವರ ಜನಮನದಲ್ಲಿ ತಾವು ನೆಲೆಸಬೇಕು. ಅವರ ಅಭಿಮಾನಿಗಳು ಮತ್ತು ಅವಲಂಬಿತರು ಮಕ್ಕಳು ಅಣ್ಣ ತಮ್ಮಂದಿರ ಸೇರಿ ನಾವು ಸಹ 6 ಕೋಟಿ ಸಂಖ್ಯೆಯಲ್ಲಿ ಸುಮಾರು 1.25 ಕೋಟಿ ಜನಸಂಖ್ಯೆ ನಾವು ಆಗ್ತೇವೆ. ನೌಕರರ ಬಂಧುಗಳೆಲ್ಲ ಸೇರಿದರೆ ಆ ಶ್ರೀಸಾಮಾನ್ಯನ ಮನೆಯಲ್ಲಿ ಹುಟ್ಟಿ ಬಂದಂಥ ನಾವು ನೌಕರರು ಸಹ ಶ್ರೀಸಾಮಾನ್ಯನಿಗೆ ಅದು ಅನುಕೂಲ ಮಾಡೋ ರೀತಿಯಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ಒತ್ತಡವನ್ನು ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡವನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರಾಗಿರುವ ಬಿಎಂ ಪಟೇಲ್ ಪಾಂಡುರವರು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ 2016ರಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು ಎಲ್ಲ ಸರ್ಕಾರಿ ನೌಕರರು ಅವರಿಗೆ ಮತ ನೀಡಿ ಜಯಶಾಲಿಯನ್ನಾಗಿಸಬೇಕು ಎಂದು ರಾಜ್ಯಾಧ್ಯಕ್ಷರು ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಬಿಪಿ ಮಂಜೇಗೌಡ, ಜಿಲ್ಲಾಧ್ಯಕ್ಷ ರಾಜು ಲೆಂಗ್ತಿ ಹಾಗೂ ಬಿಎಂ ಪಟೇಲ್ ಪಾಂಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನವರಿ 24ರಿಂದ 26ರವರೆಗೆ ಶಾಕಾಂಬರಿ ಹಾಗೂ ವಜ್ರೇಶ್ವರಿ ಶಕ್ತಿ ಸಾಧನಾ ಶಿಬಿರವನ್ನು ಆಯೋಜಿಸಲಾಗಿದೆ. ಶಾಕಾಂಬರಿ ಹಾಗೂ ವಜ್ರೇಶ್ವರಿ ಶಕ್ತಿ ಸಾಧನಾ ಶಿಬಿರವನ್ನ 2016ನೇ ಜನವರಿ 24, 25 ಹಾಗೂ 26ರಂದು ಕಲಬುರಗಿಯಲ್ಲಿ ಆಯೋಜಿಸಲಾಗಿದ್ದು ಶಾಕಾಂಬರಿ ಶಕ್ತಿ ಸಾಧನೆಯಿಂದ ಸಂಪೂರ್ಣ ಖಿನ್ನತೆಯಿಂದ ಮುಕ್ತರಾಗಲು ಹಾಗೂ ಜೀವನದಲ್ಲಿ ಪ್ರೇಮ, ಉಲ್ಲಾಸ ಹಾಗೂ ಸಂಪೂರ್ಣ ವೈಭವವನ್ನ ಮೆರೆಯಲು ಸಹಕಾರಿಯಾಗುತ್ತದೆ ಎಂದು ಶ್ರೀ ಸ್ವಾಮಿ ಕಮಲೇಶ್ವರಾನಂದಜಿ ಅರ್ಥಾತ್ ಪಂಡಿತ್ ಕಮಲೇಶ್ ಶುಕ್ಲಾರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. तो शाकंभरी एक ऐसी शक्ति जो सौर मंडल से ऊर्जा लेती है और हम सबको कण कण में ऊर्जा प्रदान करती है. क्या उस शक्ति को हम आत्मसात कर सकते हैं या स्वयं में जागृत कर सकते हैं? सौर मंडल से जो ऊर्जा सूर्य को देती है और सूर्य से फिर हमें प्रदान करती है और फिर प्रकीर्णन के माध्यम से
पूरी भूमि पर, पूरी धरा पे प्रदान करती है, जिससे हमारा जीवन संचालित होता है कि हम सुखी होते हैं, ಕಲಬುರಗಿ ನಗರದ ಆದರ್ಶ್ ನಗರ ರಿಂಗ್ ರಸ್ತೆಯ ಜಾಗೃತಿ ಕಾಲೋನಿಯಲ್ಲಿರುವ ಮಿನಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನವರಿ 24ರಿಂದ 26ರವರೆಗೆ 3 ದಿನಗಳ ಕಾಲ ಪ್ರತಿದಿನ ಮಧ್ಯಾಹ್ನ 12ರಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯುವ ಈ ಶಿಬಿರದಲ್ಲಿ ಭಾಗಿಯಾಗುವ ಮೂಲಕ ಇಂತಹ ಉಚ್ಚಕೋಟಿ ದೀಕ್ಷೆಯನ್ನ ಪೂಜ್ಯ ಗುರುದೇವ ಶ್ರೀ ಸ್ವಾಮಿ ಕಮಲೇಶ್ವರಾನಂದ ಗುರುಗಳಿಂದ ಪಡೆದು ಪುನೀತರಾಗುವಂತೆ ಇದೇ ವೇಳೆ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಆಯೋಜಕರಾದ ಎಂಕೆ ವಗ್ಗೇರ್, ರಮೇಶ್ ಜೋಶಿ ಹಾಗೂ ನಮ್ರತಾ ಉಪಸ್ಥಿತರಿದ್ದರು. ಫೆಬ್ರವರಿ 17ರಂದು ಸಂತ ಸೇವಾಲಾಲ್ ರವರ ಜಯಂತ್ಯೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 277ನೆಯ ಜಯಂತ್ಯೋತ್ಸವ ಸಮಾರಂಭವನ್ನು ಮತ್ತು ಬಂಜಾರ ಸಾಂಸ್ಕೃತಿಕ ಸಮಾವೇಶ ಹಾಗೂ ಮಹಾಭೋಗ ಕಾರ್ಯಕ್ರಮವನ್ನು ದಿನಾಂಕ 17/2/2016 ಬುಧವಾರದಂದು ಕಲಬುರಗಿ ನಗರದ ಐವನ್ ಎ ಶಾಹಿ ರಸ್ತೆಯ ಬಂಜಾರ ವಿದ್ಯಾವರ್ಧಕ ಸಂಘದ ವಸತಿಗೃಹದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಸೇವಾಲಾಲ್ ಮಹಾರಾಜರ 277ನೇ ಜಯಂತಿಯನ್ನು ಫೆಬ್ರವರಿ ತಿಂಗಳಿನ 17ನೇ ತಾರೀಕರಂದು ಸೇವಾಲಾಲ್ ಜಯಂತಿ ಮಾಡಲು ನಾವು ದಿನಾಂಕವನ್ನು ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಬಂಜಾರ ಜನಾಂಗದ ಶ್ರೀಗುರುಗಳಾದ ಡಾಕ್ಟರ್ ರಾಮರಾವ್ ಮಹಾರಾಜರು ಶಕ್ತಿಪೀಠ ಮಹಾರಾಷ್ಟ್ರ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅನೇಕ ಧರ್ಮಗುರುಗಳು, ರಾಜಕೀಯ ಪ್ರಮುಖರು, ಸಮಾಜ ಚಿಂತಕರು, ಉದ್ಯೋಗಿಗಳು, ಶೈಕ್ಷಣಿಕ ಪಂಡಿತರು, ವಿಚಾರವಂತರು ಅಲ್ಲದೆ ಈ ಜನಾಂಗದ ಎಲ್ಲ ಸಾಮೂಹಿಕ ಭಕ್ತಾದಿಗಳು ಮತ್ತು ಇತರೆ ಜನಾಂಗದ ಎಲ್ಲ ಸೇವಾಲಾಲ್ ಮಹಾರಾಜರ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾವು ಈ ಪ್ರಕಟಣೆ ಮೂಲಕ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಳಿರಾಮ್ ಮಹಾರಾಜ್, ಮುರಹರಿ ಮಹಾರಾಜ್ ಚೌದಾಪುರ್, ಶ್ಯಾಮರಾವ್ ಕೆ ಪವಾರ್, ವಿನೋದ್ ಲೋಕು ಚೌಹಾಣ್, ರವಿ ರಾಠೋಡ್, ಆರ್ ಕೆ ರಾಠೋಡ್, ಪಿಜಿ ರಾಠೋಡ್, ಶಾಂತಾಬಾಯಿ, ಪ್ರೇಮ್ ಸಿಂಗ್ ಚೌಹಾಣ್, ಕಿಶನ್ ಚೌಹಾಣ್ ಹಾಗೂ ಬಾಬು ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಶ್ರೀಶೈಲ್ ಘೋಳಿ ಕನ್ನಡ ಸಾಹಿತ್ಯ ಪರಿಷತ್ನ ಕಲಬುರಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಪ್ರೊಫೆಸರ್ ಶ್ರೀಶೈಲ್ ಘೋಳಿ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಕಲಬುರಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ 25/1/2016 ಸೋಮವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಶ್ರೀಶೈಲ್ ಘೋಳಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಾನು ಈ ಸಲ ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕಂತಕ್ಕಂಥ ಅವರೆಲ್ಲರ ಅಭಿಪ್ರಾಯವಾಗಿರೋದ್ರಿಂದ ನಾನು ಸ್ಪರ್ಧಿಸ್ತಾ ಇದ್ದೇನೆ. ನಾಳೆ ಅಂದರೆ ಸೋಮವಾರ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಿಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಮತ್ತು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ನಾಮಪತ್ರವನ್ನು ತಹಸೀಲ್ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸುತ್ತೇನೆ. ಭಾರತ ವಿಜ್ಞಾನ ಸಮಿತಿಯಲ್ಲಿ, ಸಮುದಾಯದಲ್ಲಿ, ಬಂಡಾಯ ಸಾಹಿತ್ಯದಲ್ಲಿ ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ರಾಜ್ಯದಾದ್ಯಂತ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ತುಂಬ ನೂರಾರು ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ RK ಹುಡುಗಿ, ಶರಣಬಸಪ್ಪ, ಚಂದ್ರಶೇಖರ್ ತೆಗ್ಗಳ್ಳಿ, ಭುವನೇಶ್ವರಿ, ದತ್ತಾತ್ರೇಯ ಇಕ್ಕಳಕಿ, ಪ್ರೇಮ್ದೇವ್, ಪ್ರಭುಲಿಂಗ್, ಸಂಗಯ್ಯ ಹಳ್ಳದ್, ಮಸ್ತಾನ್ ಬಿರಾದಾರ್, ಅಶೋಕ್ ಶೆಟ್ಗಾರ್, ಪ್ರೇಮಾನಂದ್ ಚಿಂಚೋಳಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 119ನೇ ಜನ್ಮದಿನಾಚರಣೆ. ಕಲಬುರಗಿಯ ಬಸವೇಶ್ವರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಅದ್ಧೂರಿ ಆಚರಣೆ.
ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲೂ ನೇತಾಜಿಯವರ ಜನ್ಮದಿನಾಚರಣೆಯ ಆಚರಣೆ. ನೂಲಿನ ಮಾಲೆ ಹಾಕುವ ಮೂಲಕ ನೇತಾಜಿಯವರ ಸ್ಮರಣೆ. ಅಬಕಾರಿ ರಕ್ಷಕ ಪ್ರಶಿಕ್ಷಣಾರ್ಥಿಗಳ ತರಬೇತಿಯ ಮುಕ್ತಾಯ ಸಮಾರಂಭ. ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಡೆದ ಅದ್ಧೂರಿ ಸಮಾರಂಭ. ಅಕ್ರಮ ಮರಳುಗಾರಿಕೆಯ ಆರೋಪವನ್ನು ತಳ್ಳಿಹಾಕಿದ ನಿತಿನ್ ವಿ ಗುತ್ತೇದಾರ್. ಮಾಲಿಕಯ್ಯ ಗುತ್ತೇದಾರ್ ಅವರಿಂದ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ. ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಬಿಪಿ ಮಂಜೇಗೌಡ. 7ನೇ ವೇತನ ಆಯೋಗ ಆದಷ್ಟು ಬೇಗ ರಚಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ. ಜನವರಿ 24ರಿಂದ 26ರವರೆಗೆ ಶಾಕಾಂಬರಿ ಹಾಗೂ ವಜ್ರೇಶ್ವರಿ ಶಕ್ತಿ ಸಾಧನಾ ಶಿಬಿರ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿರುವ ಮಿನಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ಫೆಬ್ರವರಿ 17ರಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಸಮಾರಂಭ. ಐವನ್ ಶಾಹಿ ಬಂಜಾರ ವಿದ್ಯಾವರ್ಧಕ ಸಂಘದ ವಸತಿ ಗೃಹದ ಆವರಣದಲ್ಲಿ ಆಯೋಜನೆ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स गोल्ड हब मेन रोड गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.